ಅಲ್ಲೇ ಅವರಪ್ಪ ರೈಟ್ ಅಲ್ಲಿದೆ. ರೆಕಮೆಂಡೇಶನ್ ಯಾವ ಮಾನದಂಡಗಳನ್ನು ಬಳಸಿ ಚೇಂಜ್ ಗೊತ್ತಿಲ್ಲ. ಆದರೆ ಇದು ಅಲೆಮಾರಿ ಸಮುದಾಯಗಳಿಗೆ ಮಾಡಿರುವ ತೀರ ಅನ್ಯಾಯ ಅಂತ ನಾವು ಖಂಡಿಸಿ ಏನು ಧರಣಿ ಹಮ್ಮಿಕೊಂಡಿದೆ, ನಮ್ಮ ಧರಣಿಗೆ ಹೋಗ್ಬಿಟ್ಟು ಸರ್ಕಾರದವರು ನಮಗಾಗಿರುವ ಅನ್ಯಾಯನ ಸರಿಪಡಿಸಿದೆ ಅಂತ ನಾವು ಭಾವಿಸಿ ಇಲ್ಲಿ ಧರಣಿ ನಡೆಸ್ತಾ ಇದ್ದೀವಿ. ಸರ್ಕಾರದಲ್ಲಿ ಮತ್ತೊಮ್ಮೆ ಮನವಿ ಮಾಡೋದು, ಸ್ವಾಮಿ, ಈ ಸಮುದಾಯದಲ್ಲಿ ಯಾವುದೇ ಒಬ್ಬ ಜನಪ್ರತಿನಿಧಿ, ಯಾವುದೇ ಒಬ್ಬ ಹೈಯರ್ ಆಫೀಸರು, IAS KS ಅಂತ ಅಧಿಕಾರಿಗಳು ಯಾವುದೂ ಇಲ್ಲ. ನಾವು 78 ವರ್ಷಗಳಿಂದ ಬೀದಿಗಳಲ್ಲಿ ಅಲೆದಾಡೆ ಜೀವನ ನಡೆಸ್ತಾ ಇದ್ದೀವಿ. ನಮ್ಮ ಕಷ್ಟವನ್ನು ಅರ್ಥ ಮಾಡ್ಕೊಳ್ಳಿ, ನಮ್ಮನ್ನು ಬಲಿಷ್ಠರ ಜೊತೆ ಸೇರಿಸಿ ನಮಗೆ ಇನ್ನೂ ಅನ್ಯಾಯ ಮಾಡಕ್ಕೆ ಬರಬೇಡಿ. ದಯವಿಟ್ಟು ನಮಗೆ ನಮ್ಮದೇ ಪಾಲನ್ನು ನೀಡಿ ಈ ಸಮುದಾಯದ ಏಳಿಗೆಗೆ ನಾವು ದಯವಿಟ್ಟು ಸಹಕರಿಸಬೇಕಂತ ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ಮನವಿ ಮಾಡ್ತೀನಿ ಸರ್. ಥ್ಯಾಂಕ್ ಯು. ನಾವು ರಾಮನಗರ ಜಿಲ್ಲೆ ದಕ್ಕಲಿಗರ ಸಮುದಾಯದಿಂದ ಬಂದಿದ್ದು. ಇನ್ನೂವರೆಗೆ ಆದರೂ ನಮ್ಮ ದಕ್ಕಲಿಗ ಸಮುದಾಯಕ್ಕೆ ಒಂದು ಎಜುಕೇಷನ್ ಇಲ್ಲ, ಏನೂ ಇಲ್ಲ. ದಕ್ಕಲಿಗ ಸಮುದಾಯ ಮಾದಿಗತೆಗೆ ಬೇಡ್ಕೊಂಡು ಹೋಗೋದು ಇದೇ ಜೀವನ ಆಗಿದೆ. ಇನ್ನವರೆಗೂ ನೆಲೆ ಅನ್ಕೂ ಇಲ್ಲೇ ಇಲ್ಲ. ಈಗ ಮಕ್ಕಳಿಗೆ ಎಜುಕೇಷನು ಕೊಡೋಕ್ಕೂ ಆಗ್ತಾಯಿಲ್ಲ. ಆದ ಕಾರಣ ಒಂದು ಊರಲ್ಲಿ ಆದರೂ ನಮ್ಮ ಊರು ಮನೆ ಇಲ್ಲ, ಮಠ ಇಲ್ಲ, ಏನೂ ಇಲ್ಲ. ಇವಾಗಲೇ ಊರು ಬಿಟ್ಟು ಅಲ್ದಾಟನೇ ಜಾಸ್ತಿ ಆಗಿದೆ. ಈಗ ಎಲ್ಲಿ ಹೋದ್ರೂ ನ್ಯಾಯ ಸಿಗ್ತಾಯಿಲ್ಲ ನಮಗೆ. ಈಗ ಮಿನಿಮಮ್ ನಮ್ಮ ಚಾಂದ್ರಾಜಣ್ಣವರ ಅಧ್ಯಕ್ಷಸ್ಥಾನದಲ್ಲಿ 20 ವರ್ಷ ಆದರೂ ಆಡಳಿತಾಗ ಆದ್ರೂ ಒಬ್ಬರು ಯಾವ ನೆಲೆನೂ ಮಾಡಿಕೊಟ್ಟಿಲ್ಲ. ನಿಮ್ಮಂಥ ಸಮುದಾಯಕ್ಕೆ ಯಾಕೆ ಸರ್ಕಾರ ಈ ಥರ ಅನ್ಯಾಯ ಮಾಡಿ? ನಮ್ಮಂಥ ಸಮುದಾಯಕ್ಕಂದರೆ ನಾವು ಕಡಿಮೆ ಜನಸಂಖ್ಯೆಯಲ್ಲಿ ಯಾರೂ ಅಧ್ಯಕ್ಷರು, ಇನ್ನೂವರೆಗೆ ತಾಲೂಕು ಅಧ್ಯಕ್ಷರು ಇಲ್ಲ, MLಗಳಿಲ್ಲ, ಮಂತ್ರಿಗಳಿಲ್ಲ. ಇದು ಮೆಂಬರ್ಗಳು ಸಹಿತ ಇನ್ನೂ ನಮ್ಮ ಜಾತಿಯಲ್ಲಿ ಯಾರೂ ಆಗಿಲ್ಲ. ಪರವಾಗಿ ಯಾರು ಮಾತಾಡೋದಿಲ್ಲ ಅಂತ ನಮ್ಮ ಪರವಾಗಿ ಅನ್ಕೊಂಡು ಯಾರೂ ಇಲ್ಲ. ಈಗ ಹೇಳಿ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಶಂಕರಪ್ಪ ಅಂತ. ಅನ್ಯಾಯ ಆಗಿದೆ ನಮ್ಮ ದಕ್ಕಲಿಗ ಜನಾಂಗದಲ್ಲಿ. ಇದುವರೆಗೂ ಒಬ್ಬ ಸರ್ಕಾರಿ ನೌಕರರು ಕೂಡ ಇಲ್ಲ, ಒಬ್ಬ ಮೆಂಬರ್ ಕೂಡ ಇಲ್ಲ, ಒಂದು ಒಂದು ಎಕರೆ ಜಾಗ ಕೂಡ ಇಲ್ಲ. ಇಂಥ ಸಮುದಾಯನ ದೊಡ್ಡ ಸಮುದಾಯಗಳಿಗೆ ಸೇರಿಸಿ ಅವರಲ್ಲಿ ನೀವು ಪಾಲು ಭಾಗ ತಗೊಳ್ರಿ ಅಂದರೆ ನಮಗೆ ಯಾವುದೇ ರೀತಿಯಾದ ಒಂದು ಬಾತ್ರೂಮ್ ತೊಳೆಯೋ ಕೆಲಸ ಆಗಲಿ ಮುಂದೆ ಸಿಗಲ್ಲ. ಹಂಗಾಗಿ ನಮ್ಮ ಈ ಸಣ್ಣ ಸಮುದಾಯಗಳಿಗೆ ಪ್ರತ್ಯೇಕವಾದ 1% ಮೀಸಲಾತಿ ಕೊಟ್ಟು ನಮ್ಮನ್ನು ಒಂದು ಸ್ವಲ್ಪ ಮೇಲೆ ತರಬೇಕಂತ ನಾವು ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತೀವಿ ಸರ್. ಮಂಜುನಾಥ ಡಿ, ದಾವಣಗೆರೆ ಇದ್ದ ಕಾರ್ಯದರ್ಶಿ, ದಕ್ಕಲಿಗ ಜಾತಿ, ಅಸ್ಪೃಶ್ಯರು. ಅದರ ರಾಜ್ಯಾಧ್ಯಕ್ಷರಾಗಿ ನಾವು ಸರ್ಕಾರಕ್ಕೆ ಮನವಿ ಏನಂದರೆ, ನಾವು ರಾಜ್ಯದಲ್ಲಿ 466 ಕುಟುಂಬ, 1700 ಜನಸಂಖ್ಯೆ ಇದ್ದೀವಿ. ಅಸ್ಪೃಶ್ಯರು. ನಾವು ಮಾದಿಗರ ಮನೆ ಮುಂದೆ ಅವರ ಕೇರಿಗಳಲ್ಲಿ ಭಿಕ್ಷೆ ಬೇಡ ಜೀವನ ಮಾಡೋಂಥವ್ರು. ಇಂಥವ್ರನ್ನ ತೊಗೊಂಡೋಗಿ ಸರ್ಕಾರ ಪುರುಷರ ಜೊತೆಗೆ ಲಂಬಾಣಿ, ಬೋವಿ, ಕರ್ಮ ಜೊತೆಗೆ ಸೇರಿಸಿದ್ದಾರೆ. ಇದರಿಂದ ಇವತ್ತಿಗೂ ಸ್ವಾತಂತ್ರ್ಯ ಬಂದು 79 ವರ್ಷ ಆದರೂ ನಮಗೆ ನೆಲೆ ಇಲ್ಲ, ಗೌರ್ಮೆಂಟ್ ಆಫೀಸಲ್ಲಿ ಒಬ್ಬರು ಇಲ್ಲ, ಮನೆ ಇಲ್ಲ, ಜಮೀನಿಲ್ಲ. ನಮ್ಮ ಹಕ್ಕುಗಳಿಗೋಸ್ಕರ, ನಮ್ಮ ಅನ್ನಕ್ಕೋಸ್ಕರ ಇನ್ನೂ ಊರೂರು ತಿರುಗ್ತಾ ಇದ್ದೀವಿ. 17 ಜಿಲ್ಲೆಯಲ್ಲಿದ್ದೀವಿ. ನಮ್ಮ ಮೂಲ ವೃತ್ತಿ ಮಾದಿಗರ ಮನೆ ಒಂದು ಭಿಕ್ಷೆ ಇಂಥವ್ರು ತೊಗೊಂಡೋಗಿ ನಮ್ಮ ಪುರುಷರ ಗುಂಪಲ್ಲಿ ಸೇರಿಸಿ ಅನ್ಯಾಯ ಮಾಡಿದ್ದಾರೆ. ಕೂಡಲೇ 49 ಜಾತಿ ಗುಂಪಲ್ಲಿ ನಮ್ಮನ್ನು ಪ್ರತ್ಯೇಕಗೊಳಿಸಿ ಸರ್ಕಾರ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ನಮ್ಮನ್ನು ಆ ಗುಂಪಿಂದ ತೆಗಿಬೇಕು. ಇಲ್ಲಾದರೆ ನಾವು ಎಲ್ಲರಿಗೂ ದಿನ ಸಾಯೋ ಬದಲು ಒಂದೇ ದಿನ ಇತ್ತು ಗೌರ್ಮೆಂಟು ಈ ಸಣ್ಣ ಜಾತಿಗಳಿಗೆ ವಿಷ ಕೊಟ್ಟು ಸಾಯಿಸಿ, ಅವರು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ವಯಿಗಳು, ಬುದ್ಧನ ಅನ್ವಯಿಗಳು, ಲೋಹಿಯಾ ಅನ್ವಯಿಗಳು ಅಂತೇಳಿ ಪ್ರತಿ ಭಾಷಣದಲ್ಲಿ ಹೇಳ್ತಾರೆ. ನಿಜವಾಗ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಲಿ, ಬುದ್ಧ ಆಗಲಿ, ಬಸವ ಆಗಲಿ ಯಾವತ್ತೂ ಇಂಥ ಬಡವ್ರಿಗೆ ಅನ್ಯಾಯ ಮಾಡಿರಲಿಲ್ಲ. ಮತ್ತು ಸಿದ್ದರಾಮಯ್ಯರು ನಿಜವಾಗ್ಲೂ ನಾವು ಓಟ್ ಹಾಕಿರೋದು ನಮ್ಮ ತಾತನ ಕಾಲದಿಂದ ಈ ಹಸ್ತ ನಮಗೆ ಕುತ್ತಿಗೆ ಚಿಗಿ ಎಲ್ಲರನ್ನೂ ಸಾಯಿಸಾಕಿದೆ. ಇದು ನಮ್ಮ ಮನೆಯಲ್ಲಿ ಇಂದಿರಾ ಗಾಂಧಿ ಫೋಟೋ ಇದೆ, ರಾಜೀವ್ ಗಾಂಧಿ ಫೋಟೋ ಇದೆ. ಇವತ್ತು ನಮ್ಮ ಅಪ್ಪ ಅಮ್ಮ ಹೇಳ್ತಿದ್ರು ಆ ಫೋಟೋ ಏನಂತ ಕೇಳಿದಾಗ ಇವರು ನಮ್ಮನ್ನು ಸಾಕಿ ಬೆಳೆಸ್ತಂಥವ್ರ ಮಕ್ಕಳೇ ಇವರು ಓಟ್ ಹಾಕಂತ. ನಾವು ಓಟು ಹಾಕ್ದೇ ಬಂದಿದ್ದೀವಿ. ಆದರೆ ನಮ್ಮ ಮಕ್ಕಳಿಗೆ ನಾವು ಏನು ಹೇಳೋಣ ಇದ್ರ ಸಂದೇಶ ಭಾಳ ನೋವಾಗಿದೆ ಸರ್. ಶಾಂತರಾಜು, ದಕ್ಕಲಿಗರ ಸಮುದಾಯ ರಾಜ್ಯಾಧ್ಯಕ್ಷರು, ತುಮಕೂರು ಜಿಲ್ಲೆ.